ಪ್ರಸ್ತುತ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ. ಕರ್ನಾಟಕದ ರಾಜಕಾರಣಿಗಳಿಗೆ ಇರಕ್ಕೊಂದು ಮನೆ ಇಲ್ಲ, ಮಲಗೋಕ್ಕೊಂದು ಜಾಗ ಇಲ್ಲ. ಹೋಗಿ ಕಾಂಗ್ರೆಸ್ ಮನೆಯಲ್ಲಿ ಮಲಗಬೇಕು, ಬಿಟ್ಟರೆ BJP ಮನೆಯಲ್ಲಿ ಮಲಗಬೇಕು ಅಂತ ಪರಿಸ್ಥಿತಿಯಲ್ಲಿ ಕರ್ನಾಟಕದ ರಾಜಕಾರಣಿಗಳು ಇದ್ದಾರೆ. ಇರೋ ಒಂದು ಮನೆನೂ ಒಂದು ಪಕ್ಷನೂ ಅವನು ಯಾರ ಕದ್ಕೊಂಡ್ಬಿಟ್ಟ, ಆ ಪಕ್ಷನ ಅವನ ಮನೆ ಪಕ್ಷ ಮಾಡ್ಕೊಂಡ್ಬಿಟ್ಟ, ರಾಜಕಾರಣಿಗಳನ್ನ ಬೀದಿ ತಳ್ಳಿಬಿಟ್ಟ. ಅವನ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಆದರೆ ರಾಜ್ಯ ಜನತೆ, ಯುವಕರು ನಾವೆಲ್ಲ ಎಚ್ಚೆತ್ಕೊಂಡಿದ್ದೇವೆ. ಕರ್ನಾಟಕ ಒಂದು ಪ್ರಬಲ ಪ್ರಾದೇಶಿಕ ಪಕ್ಷ ಹುಟ್ಟಾಕಲು ನಾವೆಲ್ಲ ಎಚ್ಚೆತ್ಕೊಂಡಿದ್ದೇವೆ. ಉಪೇಂದ್ರರವರ KG ಪ್ರಜಾಕೀಯ ಪಕ್ಷ ಇದೆ, ರವಿಕೃಷ್ಣ ರೆಡ್ಡಿ ಅವರ KR ಪಕ್ಷ ಇದೆ, ಮೊನ್ನೆ ತಾನೇ ಯಂಗ್ಸ್ಟಾರ್ ಪಕ್ಷ ಉದಯ ಆಗಿದೆ. ಲಾಯರ್ ಜಗದೀಶ್ ಮತ್ತೆ ನಮ್ಮ ಮುಸ್ಲಿಂ ಹುಡುಗ ಉದಯ ಮಾಡಿದ್ದಾರೆ ಒಂದು ಪಕ್ಷವನ್ನು. ಅದ್ರ ಜೊತೆಗೆ KJDನೂ ಬರ್ತಾ ಇದೆ, ಕರ್ನಾಟಕ ಜನತಾದಳ ಪಕ್ಷ ಬರ್ತಾ ಇದೆ, ನಾವೇ ಕಟ್ತಾ ಇದ್ದೇವೆ. ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರ ಪಕ್ಷ, 7 ಕೋಟಿ ಕನ್ನಡಿಗರ ಪಕ್ಷವಾಗಿರುತ್ತೆ. ಎಲ್ಲ ಸರ್ವಧರ್ಮೀಯರ ಪಕ್ಷವಾಗಿ KJD ಕರ್ನಾಟಕ ಜನತಾದಳ ಪಕ್ಷ ನಾವೇ ಕಟ್ತಾ ಇದ್ದೇವೆ, ತರ್ತಾ ಇದ್ದೇವೆ. ಯಾಕಂದರೆ ಈ ರಾಜ್ಯಕ್ಕೊಂದು ಪ್ರಾದೇಶಿಕ ಪಕ್ಷ ಕಟ್ಟಲೇಬೇಕಂತ ನಾವು ಪಣ ತೊಟ್ಟಿದ್ದೇವೆ. ಅಧಿಕಾರಕ್ಕೆ ತಂದೆ ತರ್ತೇವೆ, ಬಿಡಲ್ಲ. ರಾಜ್ಯ ಜನತೆ ಯೋಚನೆ ಮಾಡ್ತಾ ಇದ್ದಾರೆ. ತಮಿಳುನಾಡು ಎಲೆಕ್ಷನ್ ಆದಮೇಲೆ ರಾಜ್ಯ ಜನತೆ ಭಾಳ ಬದಲಾಗಿದ್ದಾರೆ, ಯುವಕರು ಬದಲಾಗಿದ್ದಾರೆ, ನಾವೇನು ಕಮ್ಮಿ ಇಲ್ಲ ಅಂತ ಒಂದು ಪಣ ತೊಟ್ಟಿದ್ದಾರೆ. ಕರ್ನಾಟಕ ಜನತಾದಳ ಪಕ್ಷ ಉದಯ ಆದರೆ ಮುಂದಿನ ದಿನ ಉದಯ ಆಗೋದು ಪಕ್ಕ, ನಾವೇ ಮಾಡ್ತಾ ಇದ್ದೇವೆ. ಇದು 7.5 ಕೋಟಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರ ಸರ್ವಧರ್ಮೀಯರ ಪಕ್ಷವಾಗಿರುತ್ತೆ. ಕರ್ನಾಟಕ ಜನತಾದಳ ಪಕ್ಷ ಉದಯ ಆದಾಗ ಒಂದೇ ಗ್ಯಾರಂಟಿ ಕೊಡ್ತಾ ಇದ್ದೇವೆ, ಅದು ಸೊಸೈಟಿನಲ್ಲಿ ಏನಿವಾಗ ಮುಗ್ಗಿದಕ್ಕಿ ಕೊಡ್ತಾ ಇದ್ದಾರಲ್ಲ, ಈ ಮುಗ್ಗಿದಕ್ಕಿ ನಿಲ್ಲಿಸಿಬಿಟ್ಟು ಮಸೂರಿ ಅಕ್ಕಿಯನ್ನು ಕೊಡೋದಕ್ಕೆ ಕರ್ನಾಟಕ ಜನತಾದಳ ಪಕ್ಷ ಮುಂದೆ ಉದಯ ಆದರೆ ಕೊಡ್ತೇವೆ. ರಾಜ್ಯದ ಪ್ರತಿಯೊಂದು ಮನೆಯಲ್ಲೂ ಮಸೂರಿ ಅಕ್ಕಿ ಇರಬೇಕು, ಇದು ನನ್ನ ಆಸೆ, ಇದು ನನ್ನ ಕನಸು. ರಾಜ್ಯದ ರೈತರ ಮಗ, ಹಳ್ಳಿ ಮಗ, ನಮಗೆ ಗೊತ್ತಿದೆ ನಾವು ಯಾವ ಥರ ಜನಗಳಿಗೆ ಒಂದು ರೀಚ್ ಮಾಡುವಂಥ ಗ್ಯಾರಂಟಿ ತರಬೇಕನ್ನೋದು. ಹಾಗಾಗಿ ಪ್ರತಿಯೊಂದು ಬಡವರ ಮನೆಯಲ್ಲೂ ಮಸೂರಿ ಅಕ್ಕಿ ಇರಬೇಕು, ಇದು ನನ್ನ ಆಸೆ, ಉದ್ದೇಶ, ಕನಸು. ಕರ್ನಾಟಕ ಜನತಾದಳ ಪಕ್ಷ ಮುಂದೆ ಉದಯ ಆದರೆ ನಿಮಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದೇವೆ. ಸೊಸೈಟಿನಲ್ಲಿ ಮಸೂರಿ ಅಕ್ಕಿ ಕೊಡ್ತೇವೆ. ನೀವು ನಿಮ್ಮ ಕುಟುಂಬ ಸಂತೋಷವಾಗಿ ಇರ್ರಿ. ಯಾಕಂದರೆ ಕನ್ನಡಿಗರಿಗೆ ಎನರ್ಜಿನೂ ಮುಖ್ಯ ಆಗಿರ್ತದೆ, ಕುಟುಂಬದ ಆರೋಗ್ಯನೂ ಮುಖ್ಯ ಆಗಿರ್ತದೆ. ಮುಗ್ಗಿದಕ್ಕಿ ತಿನ್ನೋದು ಬೇಡ, ಮಸೂರಿ ಅಕ್ಕಿ ಕೊಡ್ತೇವೆ. ಮಸೂರಿ ಅಕ್ಕಿ ಕೊಡುವಂಥ ಪಕ್ಷ ಮುಂದೆ ಉದಯ ಆಗ್ತದೆ, ಕರ್ನಾಟಕ ಜನತಾದಳ ಪಕ್ಷ. ನೀವು ಆಶೀರ್ವಾದ ಮಾಡಬೇಕು, ಪಣ ತೋಡಬೇಕು. ನಮ್ಮ ಕರ್ನಾಟಕ ಒಂದು ಪ್ರಾದೇಶಿಕ ಪಕ್ಷ ಬೇಕೇ ಬೇಕು, ಕನ್ನಡಿಗರ ಪಕ್ಷ. ನಾವು ಕಾಂಗ್ರೆಸ್ BJP ಮನೆಯಲ್ಲಿ ಎಷ್ಟೊಂದು ದಿನ ಅಂತ ಆಶ್ರಯ ಪಡ್ಕೊಳ್ಳಿ, ಮಲಗಲಿ. ನಮ್ಮ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾರೆ, ಆದ್ರೂ ಪಕ್ಷ ಕದ್ದುಬಿಟ್ಟ ಒಬ್ಬ, ನಮ್ಮನ್ನೆಲ್ಲ ಬೀದಿ ತಳ್ಳಿಬಿಟ್ಟ. ಆದರೆ ಅದೇ ರಾಮಕೃಷ್ಣ ಹೆಗಡೆ ಹುಟ್ಟು ಬಂದಿದ್ದಾರೆ, ಅದೇ ರಾಮಕೃಷ್ಣ ಹೆಗಡೆ ನಮ್ಮ ಮುಖಾಂತರ ಹುಟ್ಟು ಬಂದಿದ್ದಾರೆ. ನನ್ನ ಮುಖಾಂತರ ಕರ್ನಾಟಕ ಜನತಾದಳ ಪಕ್ಷ KJD ಉದಯ ಆಗ್ತಾ ಇದೆ. ನಿಮ್ಮ ಆಶೀರ್ವಾದ ಕೊಡಿ. ನಿಮ್ಮ ಮಕ್ಕಳಿಗೂ ಒಳ್ಳೆ ಶಿಕ್ಷಣ ಬೇಕು, ಗೌರ್ಮೆಂಟ್ ಶಾಲೆಯಲ್ಲೂ ಒಳ್ಳೆ ಶಿಕ್ಷಣ ಬೇಕು, ನಾವು ಕೊಡ್ತೇವೆ. ಅಧಿಕಾರಿಗಳ ಮಕ್ಕಳು ಅಧಿಕಾರಿಗಳಾಗ್ತಾರೆ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಮಕ್ಕಳು ಆಗ್ತಾರೆ. ಆದರೆ ರೈತರ ಮಕ್ಕಳು ಅಲ್ಲೇ ಇರ್ತಾರೆ. ಯಾಕಂದರೆ ಉನ್ನತ ಶಿಕ್ಷಣ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗ್ತಾ ಇಲ್ಲ, ಉತ್ತಮ ಶಿಕ್ಷಣ ಸಿಗ್ತಾ ಇಲ್ಲ. ಕಳ್ಳರು ಕಾಕರುಗಳು ಖಾಸಗೀಕರಣ ಮಾಡಿಬಿಟ್ಟು ಶಿಕ್ಷಣವನ್ನು ಅಫಿಷಿಯಲ್ಸ್ಗಳಿಗೆ, ಶ್ರೀಮಂತರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ತೇವೆ ಕರ್ನಾಟಕ ಜನತಾದಳ ಪಕ್ಷ ಉದಯ ಆದಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಉಪೇಂದ್ರವರು ಪಾಪ ಭಾಳ ಕಷ್ಟಪಡ್ತಾ ಇದ್ದಾರೆ. ಈ ರಾಜ್ಯಕ್ಕೆ ಒಂದು ಒಳ್ಳೆ ಪ್ರಾದೇಶಿಕ ಹುಟ್ಟಾಗಿ ಒಳ್ಳೆ ಆಡಳಿತ ಕೊಡಬೇಕು ಅಂತ ರವಿಕೃಷ್ಣ ರೆಡ್ಡಿ ಅವರು ಕಷ್ಟಪಡ್ತಾ ಇದ್ದಾರೆ. KRS ಪಕ್ಷದ ಸಂಸ್ಥಾಪಕ. ನಮ್ಮ ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಪಕ್ಷ ತರಬೇಕು, ಉಚಿತ ಶಿಕ್ಷಣ, ಉಚಿತ ಆಹಾರ ಕೊಡಬೇಕು ಅಂತ ನಾವು ಬದಲಾಗಿದ್ದೇವೆ. ತಮಿಳುನಾಡು ಎಲೆಕ್ಷನ್ ಆದಮೇಲೆ ನಾವೇನು ಕಮ್ಮಿ ಇಲ್ಲ ತಮಿಳುನಾಡಕ್ಕಿಂತ. ತಮಿಳುನಾಡಿನಲ್ಲಿ ಉಟ್ಕೊಳ್ತಾನೆ. ಹಣ ಬಲ, ತೋಳ್ಬಲ, ಜಾತಿ ಬಲಕ್ಕೂ ಬಗ್ಗೋದಿಲ್ಲ. ನೀವು TV ಹಂಚ್ರಿ, ಮನೆಗೊಂದು ಫ್ರಿಡ್ಜ್ ಹಂಚ್ರಿ, ಇನ್ನೇನೇನು ಹಂಚ್ಬಿಡ್ರಿ, ಓಟ್ ಹಾಕೋದಿಲ್ಲ. ಬರ್ಕೊಳ್ರಿ. ರಾಜಕಾರಣಿಗಳು ಏನು ಈ ರಾಜ್ಯದಲ್ಲಿ ಫಿಕ್ಸಿಂಗು, ಬುಕ್ಕಿಂಗು, ಹೊಂದಾಣಿಕೆ ಇವೆಲ್ಲ ನಿಲ್ಲಿಸ್ತೇವೆ. ಬಕೆಟ್ ರಾಜಕಾರಣ, ತಲೆ ಹಿಡಿತ ರಾಜಕಾರಣ ಎಲ್ಲ ನಿಲ್ಲಿಸ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಕಡೆಗೆ ನಿಮ್ಮ ಆಶೀರ್ವಾದ ಬೇಕು. ಕರ್ನಾಟಕ ಜನತಾದಳ ಪಕ್ಷ ಉದಯ ಆದಾಗ ಓಟ್ ಹಾಕ್ರಿ. ನಿಮಗೆ ಮನೆಗೆ ಸೊಸೈಟಿನಲ್ಲಿ ಮಸೂರಿ ಅಕ್ಕಿ ಕೊಡ್ತೇವೆ, ನಾನೇ ಕೊಡ್ತೇನೆ. ಇದು ಹಳ್ಳಿ ಹುಡುಗ, ರೈತರ ಮಗನ ಮಾತು. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಜನಾಪರ ಮಾತ್ಮನ ಅಂತಾರೆ, ನೋಡಿದಂತೆ. ಆದರೆ ಒಂದು ಮಾತು ಹೇಳ್ತೇನೆ, ಬೇಕಾಬಿಟ್ಟು ಗ್ಯಾರಂಟಿಗಳು ಆಶ್ವಾಸನೆ ಕೊಡೋದಿಲ್ಲ. ಹಂಗೆ ಮಾಡ್ತೀವಿ ಅಂತ ಹಿಂಗೆ ಮಾಡ್ತೀವಿ ಅಂತ. ಯಾಕಂದರೆ ಮಸೂರಿ ಅಕ್ಕಿ ನಿಮಗೆ ಕೊಡಬೇಕು ಅಂದರೆ ಹಣ
ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಗೌರ್ಮೆಂಟೇ ಪರ್ಚೇಸ್ ಮಾಡಿ ಸೊಸೈಟಿನಲ್ಲಿ ಮೊಸರು ಅಕ್ಕಿ ಕೊಡ್ತೇವೆ. ನಿಮ್ಮ ಕುಟುಂಬ ಸಂತೋಷವಾಗಿರಿ, ಹೊಟ್ಟೆ ತುಂಬಿ ಊಟ ಮಾಡಿ, ಮುಗ್ದ ಕಿತ್ತಿನ ನಿಲ್ಲಿಸಿ, ಎನರ್ಜಿ ಶಕ್ತಿಯನ್ನು ಕಂಡುಕೊಳ್ಳಿ. ನಿಮ್ಮ ಕುಟುಂಬ ಆರೋಗ್ಯವಾಗಿರಬೇಕು. ಅದೇ KJD ಉದ್ದೇಶ ಆಗಿರುತ್ತೆ, ಕರ್ನಾಟಕ ಜನತಾದಳ ಪಕ್ಷದ ಉದ್ದೇಶ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಡೆಗೆ. ನಮಸ್ಕಾರ.